ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿಯ ವಿಶೇಷವಾದಂತಹ ಸಂದರ್ಶನಕ್ಕೆ ತಮ್ಮೆಲ್ರಿಗೂ ಕೂಡ ಹಾರ್ಟ್ಲಿ ವೆಲ್ಕಮ್. ನಾನು ಪಲ್ಲವಿ ರಾಜ್. ಕೆಡಿ ಸಿನಿಮಾ ಇದೇ 30ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಇನ್ನೇನು ಸಿನಿಮಾಕ್ಕೆ ಜಸ್ಟ್ ಕೌಂಟ್ ಡೌನ್ ಆರಂಭ ಆಗಿದೆ ಅಂತಾನೆ ಹೇಳ್ಬೋದು. ಈಗಾಗಲೇ ಸಿನಿಮಾದಿಂದ ಬಂದಂತಹ ಪ್ರಮೋಷನ್ ಕೆಲಸಗಳಲ್ಲಿ ಅವರು ಮಾತಾಡಿರುವಂತಹ ವೇ ಆಗಿರಬಹುದು, ಅವ್ರು ಮಾತಾಡಿರುವಂತಹ ಒಂದಷ್ಟು ಮಾತುಕತೆಗಳನ್ನ ನಾವೆಲ್ಲರೂ ಕೂಡ ನೋಡಿರ್ತೀವಿ, ಎಂಜಾಯ್ ಮಾಡಿರ್ತೀವಿ. ಸೊ ಸಿನಿಮಾದಿಂದ ಬಂದಂತಹ ಟೀಸರ್ ಆಗಿರಬಹುದು, ಪೋಸ್ಟರ್, ಹಾಡುಗಳು, ಟ್ರೈಲರ್ ನಮ್ಮೆಲ್ಲರ ಮನಸ್ಸನ್ನ ಈಗಾಗಲೇ ಕದ್ದಿದೆ. ಅದರಲ್ಲೂ ಕೂಡ ಒಂದಷ್ಟು ಸಾಂಗುಗಳು ನನ್ನ ಫೇವ್ರೆಟ್ ಕೂಡ ಹೌದು, ನಿಮ್ಮ ಫೇವ್ರೆಟ್ ಕೂಡ ಹೌದು. ಸೊ ಇದೆಲ್ಲದರ ನಡುವೆ ನಮ್ಮಲ್ಲಿ ನಮ್ಮ ಬಾಸ್ ಟಿವಿನಲ್ಲಿ ಒಂದು 3 ಜನ ಬಹಳ ಸ್ಪೆಷಲ್ ಆಗಿರುವಂತಹ ವ್ಯಕ್ತಿಗಳಿದ್ದಾರೆ. ಕೆಡಿ ಸಿನಿಮಾಕ್ಕೆ ಸಂಬಂಧಪಟ್ಟಂತೆ ವರ್ಕ್ ಮಾಡಿರೋರು, ಆರ್ಟ್ ಡಿಪಾರ್ಟ್ಮೆಂಟ್ ಅವರು. ಸೊ ನಮ್ಮೆಲ್ರಿಗೂ ಕೂಡ ಒಂದು ಡೌಟ್ ಇರುತ್ತೆ, ಸಂಜಯ್ ದತ್ ಅವ್ರು ಅಷ್ಟು ಚೆನ್ನಾಗಿ ಕಾಣ್ತಿದ್ರಲ್ಲ, ಅವ್ರ ಲುಕ್ ಹಿಂದೆ ಯಾರು ಕೈವಾಡ ಇರ್ಬೋದು? ಶಿಲ್ಪಾ ಶೆಟ್ಟಿ ಅವ್ರು ಈ ತರ ಕಾಣಿಸ್ತಿದ್ರಲ್ಲ, ಧ್ರುವ ಸರ್ಜಾ ಅವರು ಹೇಗಪ್ಪ ಇಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ ಫ್ರೇಮ್ ಮೇಲೆ, ಇದ್ರ ಹಿಂದೆ ಯಾರ ಕೈವಾಡ ಇರ್ಬೋದು? ಲೈಕ್ ಈ ರೀತಿಯಾದಂತಹ ಪ್ರಶ್ನೆಗಳು ನನ್ನಲ್ಲಂತೂ ಇದ್ದೇ ಇತ್ತು. ಸೊ ಅವ್ರನ್ನ ಮಾತಾಡಿಸ್ಬೇಕು ಅಂತ ತುಂಬಾ ದಿನದಿಂದ ಅನ್ಕೊಂಡಿದ್ದೆ. ಸೊ ಈಗ ಟೈಮ್ ಕೂಡ ಬಂದಿದೆ. ಆ ಕೆಡಿ ಡಿಪಾರ್ಟ್ಮೆಂಟ್ ನ ಆರ್ಟ್ ಡಿಪಾರ್ಟ್ಮೆಂಟ್ ನಲ್ಲಿ ವರ್ಕ್ ಮಾಡಿರುವಂತವ್ರು ಸದ್ಯಕ್ಕೆ ನನ್ನ ಜೊತೆಗಿದ್ದಾರೆ. ಅವ್ರನ್ನ ವೆಲ್ಕಮ್ ಮಾಡ್ತೀನಿ, ಆಮೇಲೆ ಪ್ರೋಗ್ರಾಮ್ ನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಪ್ರಾಪರ್ಟಿ ಡಿಪಾರ್ಟ್ಮೆಂಟ್ ಅವರು ಲೋಕೇಶ್ ಅವರು, ಸರ್ ವೆಲ್ಕಮ್. ಹೇಗಿದ್ದೀರಾ? ಚೆನ್ನಾಗಿದೆ. ಓಕೆ ಸರ್, ಹೇಗೆ ನಡೀತಿದೆ ಕೆಲಸ? ಸಿನಿಮಾ ಇನ್ನೇನು ಸ್ಟಾರ್ಟ್ ಆಯ್ತು? ಹೌದು, ಚೆನ್ನಾಗಿ ನಡೀತಾ ಇದೆ, ಚೆನ್ನಾಗಿ ಹೋಗ್ತಾ ಇದೆ. ಪ್ರತಿಯೊಂದು ಕಡೆನೂ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್. ತುಂಬಾ ಖುಷಿ ಆಗ್ತಿದೆ. ಓಕೆ, ನಮಗೂ ಖುಷಿ ಆಗ್ತಿದೆ ಸರ್ ನಿಮ್ ಜೊತೆ ಮಾತಾಡ್ತಿರೋದಕ್ಕೆ. ಸೊ ದೆನ್ ಕಾಸ್ಟ್ಯೂಮ್ ಆಗಿರಬಹುದು, ಹೇರ್ ಸ್ಟೈಲ್, ಹಾಗೆ ಮೇಕಪ್ ನೋಡ್ಕೊಂಡಂತಹ ದೇವರಾಜ್ ಅವರು ಇದ್ದಾರೆ. ಸೊ ಅವ್ರನ್ನು ಕೂಡ ವೆಲ್ಕಮ್ ಮಾಡ್ತೀನಿ. ಸರ್ ವೆಲ್ಕಮ್, ಹೇಗಿದ್ದೀರಾ ಸರ್? ಸೂಪರ್. ಕೆಡಿ ರಿಲೀಸ್ ಆಗ್ತಿದೆಯಲ್ಲ, ಸಕ್ಸಸ್ ಆದ್ರೆ ಇನ್ನೂ ಸೂಪರ್. ಎಷ್ಟು ಸೂಪರ್ ಆಗಿದ್ದೀರಾ ಅಂತ ನಾನು ಅವಾಗ್ಲಿಂದ ನೋಡ್ತಾ ಇದ್ದೀನಿ. ಓಕೆ, ದೆನ್ ವೆಹಿಕಲ್ ಹಾಗೇನೆ ಪ್ರಾಪರ್ಟಿ ಡಿಪಾರ್ಟ್ಮೆಂಟ್ ನ ನೋಡ್ಕೊಂಡಂತಹ ಭರತ್ ಅವರು ಇದ್ದಾರೆ. ಸೊ ಅವ್ರನ್ನು ಕೂಡ ವೆಲ್ಕಮ್ ಮಾಡ್ತೀನಿ. ಭರತ್ ಅವರೇ, ಹೇಗಿದ್ದೀರಾ? ಸೂಪರ್ ಮೇಡಮ್. ಓಕೆ, ಹೇಗಿದೆ ಲೈಫ್? ಲೈಫ್ ಸ್ವಲ್ಪ ಚೆನ್ನಾಗಿದೆ. ಸ್ವಲ್ಪ ಚೆನ್ನಾಗಿದೆ. ಈಗ ಕೇಳಿ ಪೂರ್ತಿ ಆದ್ಮೇಲೆ ತುಂಬಾ ಚೆನ್ನಾಗಿರ್ಬೇಕು. ಚೆನ್ನಾಗಾಗುತ್ತೆ. ಕೇಳಿ ಆದ್ಮೇಲೆ ಓಕೆ, ನಾವು ಕೂಡ ನೋಡ್ತೀವಿ. ನೋಡಿ. ಸೊ ಫಸ್ಟ್ನೇದಾಗಿ ಮೂರು ಜನಕ್ಕೂ ಕೂಡ ಕಂಗ್ರಾಚುಲೇಷನ್. ತುಂಬಾ ಚೆನ್ನಾಗಿ ವರ್ಕ್ ಮಾಡಿದೀರಾ. ಆ ವರ್ಕ್ ಏನು ಅಂತ ನಾವು ಟೀಸರ್ ಅಲ್ಲಿ, ಟ್ರೈಲರ್ ಅಲ್ಲಿ, ಹಾಡುಗಳಲ್ಲಿ ನೋಡಿದೀವಿ. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಹೇಗೆ ಅನಿಸ್ತಾ ಇದೆ? ಖುಷಿ ಆಗುತ್ತೆ ಮೇಡಮ್. ಅದೇ ಅಂದರೆ ಇಷ್ಟು ವರ್ಷದ ಕೆಲಸನ ನಾವು ನೋಡ್ತೀವಿ, ನಾವು ನೋಡಿರ್ತೀವಿ. ಆಚೆ ಕಡೆ ಜನ ನೋಡಿದಾಗ ಅವರೊಂದಷ್ಟು ಪ್ರಶಂಸೆಗಳನ್ನ ಕೊಟ್ಟಾಗ ಅದು ಖುಷಿ ಆಗುತ್ತೆ. ಗುರು, ನಾನು ಇಂಥದ್ದೊಂದು ಇದರಲ್ಲಿ, ಇಂಥದ್ದೊಂದು ಸಿನಿಮಾದಲ್ಲಿ ನಾನೊಂದು ಪಾರ್ಟ್ ಆಗಿದ್ದೀನಿ ಅನ್ನೋದು ತುಂಬ ಖುಷಿ ಆಗುತ್ತೆ. ಸರ್ ನಿಮ್ಗೆ ಅಂದ್ರೆ ನಮ್ದು ಕೆಲಸನ ಅಷ್ಟು ಜನ ಅಪ್ರಿಷಿಯೇಟ್ ಮಾಡಿದಾಗ ಅದೊಂದು ಅಂದ್ರೆ ನಾವು ಕೆಲಸ ಮಾಡಿದ ಸಕ್ಸಸ್ಫುಲ್ ಆಗಿ ಹೋಗಿದೆ ಅಂತ ಅನ್ನೋದೇ ಒಂದು ಖುಷಿ. ಅಂದ್ರೆ ನಾವು ಫಸ್ಟ್ ಆಫ್ ಆಲ್ ಈ ಟೀಮಲ್ಲಿ ನಮ್ದೊಂದು ಪಾರ್ಟ್ ಇದೆ, ಅದು ಇದರೊಂದು ಇಷ್ಟು ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ, ನಂಬಿ ಅದನ್ನು ನಾವು ಮಾಡಿ ಅದು ಸಕ್ಸಸ್ಫುಲ್ ಆದಾಗ ಎಲ್ರಿಗೂ ಖುಷಿಯಾಗಿ ಆಗುತ್ತಲ್ಲ. ಸೊ ಆ ಫೀಲ್ ಈಗ ನೋಡೋಣ, ನಮಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ನಾವು ಕೆಲಸ ಪರ್ಫೆಕ್ಟಾಗಿ ಮಾಡಿದ್ವಿ ಅಂತ ಜನ ಒಂದು ಖುಷಿಯಿಂದ ಹೇಳ್ಬಿಟ್ರೆ ಆಲ್ಮೋಸ್ಟ್ ಇವಾಗೆಲ್ಲ ಒಳ್ಳೆ ಅಭಿಪ್ರಾಯನ ಬರ್ತಿದೆ. ಎಲ್ಲ ಸಾಂಗ್ಗಳು ಸಖತ್ತಾಗಿ ಮಾಡಿದ್ದೀರಾ, ತುಂಬ ಸೆಟ್ ಎಲ್ಲ ಚೆನ್ನಾಗಿ ಹಾಕಿದ್ದೀರಾ, ಏನು ಚೆನ್ನಾಗಿ ಕಾಸ್ಟ್ಯೂಮ್ ಮಾಡಿಸ್ತಿದ್ದೀರಾ ಎಲ್ಲರಿಗೂ ಅಂತೆಲ್ಲ ತುಂಬ ಜನ ಹೇಳ್ತಿದ್ದಾರೆ. ಸಿನಿಮಾದಲ್ಲಿ ನೋಡಿ ಸಿನಿಮಾ ಎಲ್ಲರೂ ಖುಷಿ ಪಟ್ರೆ ನಮ್ಗೆ ಅಷ್ಟೇ ಸಂತೋಷ, ನಮ್ಗೆ ಇನ್ನೇನು ಬೇಡ. ಸರ್ ನೀವು? ಸಖತ್ ಖುಷಿ ಆಗ್ತಿದೆ ಮೇಡಮ್. ಆಕ್ಚುಲಿ ಅದೇ ಅಷ್ಟು ದೊಡ್ಡ ಸಿನಿಮಾದಲ್ಲಿ ನಾನು ಒಂದು ಚಿಕ್ಕದ ಪಾಠ ಅಂತ ಅನ್ಕೊಳ್ಳೋದಕ್ಕೆ ಸಖತ್ ಖುಷಿ ಆಗುತ್ತೆ. ಮತ್ತೆ ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ಅಂದ್ರೂ ಆ ಕೇಡಿನೇ ಕಾರಣ, ಅದಕ್ಕಿಂತ ಖುಷಿ ಆಗ್ತಿದೆ. ಸರ್ ನಿಮ್ 3 ಜನಕ್ಕೂ ಇದೊಂದು ಪ್ರಶ್ನೆ. ಹೇಗೆ ಕೆಡಿ ಸಿನಿಮಾ ನಿಮ್ಮನ್ನ ಹುಡುಕೋ ಬಂದಿದ್ದ, ಅಥವಾ ನೀವು ಸಿನಿಮಾ ಹುಡ್ಕೊಂಡು ಹೋಗಿದ್ದ? ಹೇಗೆ ನಿಮಗೆ ಸಿಕ್ತು ಆಪರ್ಚುನಿಟಿ ವರ್ಕ್ ಮಾಡ್ಲಿಕ್ಕೆ? ನನಗೆ ಬಂದ್ಬಿಟ್ಟು ನಮ್ಮ ಮಂಜುನಾಥ್ ಅಂತಿದ್ದಾರೆ, ಈಗ ಅಂಟ ಮಂಜು ಕಣ, ಮತ್ತೆ ಇದೊಂದು ಶಿವ ಸಾಂಗ್ ಬರ್ತಾರಲ್ಲ, ಮತ್ತೆ ಈಗ ನೆಕ್ಸ್ಟ್ ಡೈರೆಕ್ಷನ್ ಮಾಡ್ತಿದ್ದಾರೆ ಎಡಿಟ್ ಅಂತ. ಸೊ ಅವ್ರು ಬಂದ್ಬಿಟ್ಟು ನನ್ನ ಈ ಟೀಮ್ಗೆ ಇದು ಮಾಡಿದ್ದು, ಸೇರಿಸಿದ್ದು. ಸೊ ಅವ್ರ ಥ್ರೂನೇ ನಾನು ಬಂದಿದ್ದು ಈ ಸಿನಿಮಾಗೆ. ಅದು ಬಂದಮೇಲೆ ನನಗೆ ಅವರಿಂದನೇ ತುಂಬ ಸಪೋರ್ಟಿವ್ ಆಗಿ ನನಗೆ ಕೆಲಸ ಮಾಡ್ಕೊಂಡು ಹೋಗೋದಕ್ಕಾಗಲಿ ತುಂಬ ಸಪೋರ್ಟಿವ್ ಆಗಿದ್ರು. ಈಗ ಕಾಸ್ಟ್ಯೂಮು ಇದನ್ನೆಲ್ಲ ನಾವಿಬ್ರು ಕೊಲಾಬ್ರೇಷನಲ್ಲೇ ಮಾಡಿದ್ದು, ನಾವಿಬ್ರು ಸೇರ್ಕೊಂಡು ಆ ಕಾಸ್ಟ್ಯೂಮ್ ಮತ್ತು ಅಷ್ಟಲ್ಲಿ ಇದನ್ನ ಏನಿತ್ತು ಅದು ನಾವು ಮಾಡ್ಕೊಂಡು ಹೋಗಿದ್ದು. ಮಂಜುನಾಥ್ ಅಂತ ಅವರು. ನನಗೆ ಮ್ಯಾನೇಜರ್ ಬಸವರಾಜ್ ಸರ್ ಅಂತ, ಹನುಮಂತ ಸರ್ ಅಂತ ಇದ್ರು, ಅವ್ರ ಫ್ರೆಂಡ್ ಅವರು. ಬಸವರಾಜ್ ಸರ್ ಕರ್ಕೊಂಡು ಇಂಟ್ರೊಡ್ಯೂಸ್ ಮಾಡಿ ಒಳಗಡೆ ಕರ್ಸಿದ್ರು. ನಮಗೆ ಕಾಮಿಡಿ ಕಿಲಾಡಿ ಸೂರಜ್ ಇದ್ದಾರಲ್ಲ, ಸೂರಜ್, okay, ಸೂರಜ್ ಅವ್ರ ಜೊತೆ ಒಂದು ಪ್ರಿವಿಯಸ್ ಒಂದು ಸಿನಿಮಾ ವರ್ಕ್ ಮಾಡಿದ್ವಿ. ಆಮೇಲೆ ಪ್ರೇಮ್ ಸರ್ಗೆ ಮತ್ತೆ ರಕ್ಷಿತಾ ಮೇಡಮ್ಗೆ ಸ್ವಲ್ಪ ಅನುಬಂಧ ಜಾಸ್ತಿ ಸೂರಜ್ಗೆ. ಸೂರಜ್ ಅವ್ರಿಗೆ. ಸೊ ಆ ಟೈಮಲ್ಲಿ ಹಿಂಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಹುಡುಕ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಅವ್ರಿಗೆ ಗೊತ್ತಿತ್ತು, ಯಾರಾದರೂ ಒಳ್ಳೆ ಹುಡುಗರು ಇದ್ರೆ ಹೇಳ್ರಪ್ಪ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು. ಆವಾಗ ನಾನು ಬೇರೆ ಯಾವುದೋ ಒಂದು ಸಿನಿಮಾ ಮಾಡ್ತಾ ಇದ್ದೆ, ಹೇಳಿದ್ರು
ಬ್ರದರ್ ಹಿಂಗಿದೆ ಹೋಗ್ತೀರಾ ನೀವು ಅಂತ ಅಂದ್ಬಿಟ್ಟು, ಪ್ರೇಮ್ ಸರ್ ಹತ್ರ ವರ್ಕ್ ಮಾಡೋದಕ್ಕೆ ಯಾರಿಲ್ಲ ಅಂತಾರ್ರಿ, ಒಂದು ಆಡಿಷನ್ ಇರುತ್ತೆ ನೀವು ಕೊಟ್ಬಿಡಿ ಫಸ್ಟು ಅಂತ ಅಂದಾಗ ಹೋಗಿ ಆಡಿಷನ್. ಇದು ಆಡಿಷನ್ ಮಾಡಿದ್ರಾ? ಹೌದು ನನ್ ಬಂದಾಗ್ಲೂ ಆಡಿಷನ್ ಅದು. ಅಂದ್ರೆ ಅಲ್ಲಿಗೆ. ನಿಮ್ಗೆ ಗುರು ನಿನಗೆ ಸಿನಿಮಾ ಬಗ್ಗೆ ಏನ್ ಏನ್ ಗೊತ್ತು? ಗೊತ್ತು, ಸಿನಿಮಾದಲ್ಲಿ ಎಷ್ಟು ವರ್ಕ್ ಮಾಡಿದ್ಯಾ ಅನ್ನೋದು ಅವ್ರಿಗೂ ಕ್ಲಾರಿಟಿ ಇರ್ಬೇಕಲ್ಲ. ಸೊ ಅವಾಗ ಮಂಜುನಾಥ್ ಅನ್ನೋರು, ಅಂದ್ರೆ ಇವಾಗ ನಮ್ಮ Co-director ಮಂಜು ಸರ್ ಏನಿದ್ದಾರೆ, ಇಡಿಯಟ್ Director. ಡೈರೆಕ್ಟರ್, Okay. ಅವರು ಆಡಿಷನ್ ಮಾಡಿದ್ರು. ಆಡಿಷನ್ ಮಾಡ್ಬಿಟ್ಟು ಸರಿ ಆಯ್ತು ಹೇಳ್ತೀನಿ ಅಂತ ಅಂದ್ಬಿಟ್ಟು ಕಳ್ಸ್ಬಿಟ್ರು. ಅಯ್ಯೋ ಹೇಳ್ತೀನಿ ಯಾಕೆಂದ್ರೆ ನಮ್ಗೆ ಆಲ್ರೆಡಿ ಗೊತ್ತು ಪ್ರೋಸೆಸ್, ಹೇಳ್ತೀನಿ ಅಂತ ಕಳಿಸ್ತವ್ರು ಎಷ್ಟು ಜನನು ನಮ್ಮನ್ನೇನು ಕರ್ದಿಲ್ಲ ಗುರು ಅಂತ ಅಂದ್ಬಿಟ್ಟು ನಾನು ಒಂದ್ಸತಿ ಫೋನ್ ಮಾಡಿದೆ, ಅಣ್ಣ ಕರ್ದಿಲ್ಲ ಅಣ್ಣ ಇನ್ನ ಅಂತ ಅಂದ್ಬಿಟ್ಟು ಮಂಜು ಅವ್ರಿಗೆ. ಆಮೇಲೆ ತಿರ್ಗಿ ಇನ್ನೊಂದ್ ಸ್ವಲ್ಪ ದಿವಸ ಆದ್ಮೇಲೆ, ಅಣ್ಣ ಇನ್ನ ಕರ್ದಿಲ್ಲ ಅಣ್ಣ, ಹೇಳ್ತೀನಿ ತಡಿಯಪ್ಪ ಅಂತ ಪದೇ ಫೋನ್. ನಾವು ಆಲ್ರೆಡಿ ವರ್ಕ್ ಮಾಡಿರೋದೇ, ಪದೇ ಫೋನ್ ಮಾಡಿ ಇರಿಟೇಷನ್ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಫೋನು ಮಾಡಕ್ ಹೋಗ್ಲಿಲ್ಲ. ಆಮೇಲೆ ಒಂದ್ ದಿವಸ ಕರೆದ್ರು, ಆಫೀಸಿಗೆ ಬಂದ್ಬಿಡಪ್ಪ ಅಂತ ಅಂದ್ಬಿಟ್ಟು ಅವಾಗಿಂದ ಎಂಟ್ರಿ ಎಲ್ಲ ಸೂರಜ್ ಹೇಳಿದ್ರು, ಅಲ್ಲಿಂದ ಹಿಂಗ್ ಪಾಸ್ ಆಯ್ತು. ಎಷ್ಟು ವರ್ಷದ ಜರ್ನಿ ಇದು ನಿಮ್ಗೆ? ಆಲ್ಮೋಸ್ಟ್ ಒಂದು 4 years 4 years journey. 4 years ಅಲ್ಲಿ ಎಷ್ಟು ವರ್ಷ ಸೆಟ್ ಅಲ್ಲೇ ವರ್ಕ್ ಮಾಡಿದೀರಾ? 3 years ಅಲ್ಲೇ ಇದೀವಿ. 3 years? 3 years ಆಲ್ಮೋಸ್ಟ್ settle. Okay. ನಿಮ್ಮ ಡಿಪಾರ್ಟ್ಮೆಂಟ್ ಬಂದು ಪ್ರಾಪರ್ಟಿ ಡಿಪಾರ್ಟ್ಮೆಂಟ್. ಸೊ ಪ್ರಾಪರ್ಟಿ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ರಿಸರ್ಚ್ ಮಾಡಿದ್ರಿ? ಪ್ರತಿಯೊಂದು ರಿಸರ್ಚ್ ಮೇಡಮ್. ಅಂದ್ರೆ ನಿಮ್ಗೆ ಯಾವ್ದೋ ಒಂದು ಲೈವ್ ಲೊಕೇಶನ್ ಹೋಗಿ ನಾವ್ ಯಾರು ಶೂಟ್ ಮಾಡ್ಲಿಲ್ಲ ಅಲ್ಲ. ಪ್ರತಿಯೊಂದು ಸೆಟ್ ಹಾಕ್ಬೇಕಾದ್ರೆ ಸೆಟ್ ನ ನಾವ್ ಎಷ್ಟು ನ್ಯಾಚುರಲ್ ಆಗಿ ಕಾಣೋ ತರ ಮಾಡ್ಬೇಕು ಅನ್ನೋದು ಅದು ಪ್ರೇಮ್ ಸರ್ ತಲೆಯಲ್ಲಿ ಇತ್ತು. ನನಗೆ ಸೆಟ್ಟಲ್ಲೇ ಮಾಡಕ್ಕಾಗೋದು. ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇಟ್ಕೊಂಡು ನಾವು ಲೈವ್ ಆಗಿ ಏನೋ ಶೂಟಿಂಗ್ ಹೋಗ್ಬಿಟ್ರೆ ಅಷ್ಟು ಜನ ಕ್ರೌಡ್ ನ ಕಂಟ್ರೋಲ್ ಮಾಡಕ್ಕಾಗಲ್ಲ, ಆಮೇಲೆ ಶೂಟ್ ಮಾಡಕ್ಕಾಗಲ್ಲ ಅನ್ನೋದು ಫಿಕ್ಸ್ ಆಗೋಯ್ತು. ಸೊ ಸೆಟ್ ಅಲ್ಲೇ ಶೂಟ್ ಮಾಡೋದನ್ನು ಯಾವಾಗ ಫಿಕ್ಸ್ ಆಯ್ತು, ಸೊ ಆರ್ಟ್ ಡೈರೆಕ್ಟರ್ನ ಕರೆದ್ರು, ನಮ್ಮ ಮೋಹನ್ BK ಅವ್ರನ್ನ ಕರೆದ್ಬಿಟ್ಟು ಹಿಂಗಿಂಗೆ ಬಾಸ್ ಅಂತ ಅಂದ್ಬಿಟ್ಟು ನಮ್ಮ ಬಾಸ್ ಸ್ಟೈಲಲ್ಲಿ, ನಮ್ಮ ಪ್ರೇಮ್ ಸರ್ ಸ್ಟೈಲಲ್ಲಿ ಅವ್ರು ಹೇಳ್ಬಿಟ್ರು. ಹೇಳಿದಾದ್ಮೇಲೆ ಸರಿ ಅಂತ ಅಂದ್ಬಿಟ್ಟು ಹೇಳಿದ್ಮೇಲೆ ನಾವು ಮೋಹನ್ ಸರ್ ಮತ್ತೀಗ ಪರ್ಮಿ ಅಂತ ಇದ್ದಾರೆ ಆರ್ಟ್ ಅಸಿಸ್ಟೆಂಟ್, ಅವರು ಎಲ್ಲರೂ ಕೂತ್ಕೊಂಡು ಹಿಂಗೆ ಅಂತ ಅಂದ್ಬಿಟ್ಟು ರೆಫರೆನ್ಸ್ಗಳು ತೆಗಿಯಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಈಗ ನೀವೇನು ನೋಡ್ತೀರಾ, KR ಮಾರ್ಕೆಟು, ಟೌನ್ ಹಾಲು, ಮೈಸೂರು ಶುಗರ್ ಫ್ಯಾಕ್ಟ್ರಿ, ಆಮೇಲೆ ಶಿವಾಜಿ ಥಿಯೇಟರು, ಇದೆಲ್ಲ ಏನು ನೋಡ್ತೀರಾ ಇದ್ರದ್ದು ಎಲ್ಲದನ್ನು ಒರಿಜಿನಲ್ ಬ್ಲೂ ಪ್ರಿಂಟ್ಸ್ ಎಲ್ಲ ತೆಗ್ಸಿ ಅದ್ರದ್ದು ಏನು ಸೈಜ್ ಇದೆ ಎಕ್ಸಾಕ್ಟ್ ಸೈಜ್ನ ನಾವು ಇದು ಮಾಡಿ ನಿಮಗೆ ತೋರಿಸ್ಬೋದು. ನ್ಯಾಚುರಲ್ ಆಗಿ ಇಲ್ಲ ಅಂತ ಏನೋ ಒಂದು ಗುರು ಹಾಕ್ಬಿಡೋ ಗುರು ಅಂತ ಮಾಡ್ಬೋದು, ಬಟ್ ನಿಮಗೆ ಆ ರಿಯಾಲಿಟಿ ಕಾಣಲ್ಲ. ನಾವು ಸಿನಿಮಾದ ರಿಯಾಲಿಟಿ ಬೇಕು ಅಂತ ಅಂದ್ಬಿಟ್ಟು ಪ್ರೇಮ್ ಸರ್ ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ಟಿದ್ರು. ಸೊ ಹಂಗಾಗಿ ಅದನ್ನೆಲ್ಲ ಆ ಥರ ಸ್ಟಾರ್ಟ್ ಮಾಡಿದ್ವಿ. ಸರ್, ನೀವು ಮೇಕಪ್ ಮತ್ತೆ ಕಾಸ್ಟ್ಯೂಮು, ಹೇರ್ ಸ್ಟೈಲ್ಸು, ಸೊ ನಾನು ಟ್ರೈಲರ್ ಅಲ್ಲಿ ನೋಡ್ತಾ ಇದ್ದೆ, ಮತ್ತೆ ಶಿವ ಸಾಂಗಲ್ಲೂ ಇರ್ಬೋದು, ಅದು ಸಿನಿಮಾದಿಂದ ಯಾವ ಹಾಡು ಬಂತು, ಏನು ಅಪ್ಡೇಟ್ಸ್ ಬಂತು ಎಲ್ಲ ನೋಡ್ತಾ ಇದ್ದೆ. ಮೇಕಪ್ಪು, ಹೇರ್ ಸ್ಟೈಲು, ಅವ್ರು ಹಾಕಿರುವಂತಹ ಕಾಸ್ಟ್ಯೂಮು, ಧ್ರುವ ಅವ್ರ ಲುಕ್ಕಲ್ಲಿ ಈ ಒಂದು ಹೇರ್ ಸ್ಟೈಲು, ಐಬ್ರೋ ಇಂದ ಹಿಡಿದು ಸ್ಲಿಪ್ಪರ್ವರೆಗೂ ಬಹಳ ಸ್ಪೆಷಲ್ ಅಂತ ಅನ್ನಿಸ್ತಾ ಇತ್ತು. ಸೊ ಏನು ಚಾಲೆಂಜಸ್ ಅಂತ ಏನಾದರೂ ಅನ್ನಿಸ್ತಾ? ಇದು ಚಾಲೆಂಜ್ ಅಲ್ವಾ ಮೇಡಮ್? 70s ನ ರೀಕ್ರಿಯೇಟ್ 70s, ಮಾಡೋದು ಅಂದ್ರೆ ಚಾಲೆಂಜ್, ಹೌದು. ದೊಡ್ಡ ಚಾಲೆಂಜ್ ಇದು. ಮತ್ತೆ ನಮ್ಗೆ ಇದು ಇನ್ನೊಂದು ಚಾಲೆಂಜ್ ಏನಂದ್ರೆ ಪ್ರೇಮ್ ಸರ್ ಒಪ್ಸೋದು. ಇದು ಫಸ್ಟ್ ನಮ್ದು ಡಿಸೈನರ್ ಏನಿದ್ರೆ ಆ ಡಿಸೈನರ್ ಜೊತೆ ಕೂತ್ಕೊಂಡು ನಾವೊಂದಷ್ಟು ಫಸ್ಟ್ ಡಿಸ್ಕಸ್ ಮಾಡೋದು, ಏನ್ ಮಾಡ್ಬೋದು ಇವಾಗ, ಒಂದು ರೆಫರೆನ್ಸ್ ತಗೋಬೇಕು ಅಂತಂದ್ರೆ ನಮ್ಗೆ ಯಾಕಂದ್ರೆ ನಾವು ಆ ಟೈಮ್ ಬಿಲಾಂಗ್ ಆಗಿಲ್ಲ. 70s ನಾವು ಬರೀ ಕೇಳಿರೋದಷ್ಟೇ, ಕೇಳೂ ಇಲ್ಲ, ಎಷ್ಟೊಂದು ಸಣ್ಣ ಮೈನ್ಯೂಟ್ ಕಥೆಗಳು ಕೇಳಿರೋದು ಹಿಂಗಿತ್ತು ಅಂತ ಅಂದ್ಬಿಟ್ಟು ಅಂತ. ಬಟ್ ಅದನ್ನ ನೋಡ್ಬೇಕು ಅಂತ ಅಂದ್ರೆ ಆಗೇನ್ ಮಾಡೋದು ಅಂತಂದ್ರೆ ಫುಲ್ಲು 70s ಏನಿತ್ತು ಸಿನಿಮಾಗಳು, ಫುಲ್ 70s ಸಿನಿಮಾಗಳು ಎಲ್ಲ ಲ್ಯಾಂಗ್ವೇಜ್, ಕನ್ನಡ ಅಂತಲ್ಲ ಎಲ್ಲ ಲ್ಯಾಂಗ್ವೇಜ್ ಸಿನಿಮಾಗಳನ್ನ 70s ನೋಡಿ 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 ನಾವು ನೋಟ್ ಮಾಡ್ಕೊಳ್ಳೋ, ಇಲ್ಲಿ ಈ ತರ ಇದೆ ಕಾಸ್ಟ್ಯೂಮು, ಈ ಪ್ಯಾಟರ್ನ್ ಚೇಂಜ್, ಈ ತರ ಇದೆ ಅಂತ. 70s ಇಂದ ಡೈರೆಕ್ಟ್ 80s ಬಂದ್ರೆ ಅದು ಫುಲ್ ಆಲ್ಮೋಸ್ಟ್ ಚೇಂಜಸ್. 70s ಅಲ್ಲಿ ಯಾವುದು ಆ ಸ್ಟೈಲು ಇರಲಿ, ಅದು ಇಲ್ವೇ ಇಲ್ಲ. ಈ ಡಿಕೆಡ್ ಬೇರೆ, ಈ ಡಿಕೆಡ್ ಬೇರೆ ಅನ್ನೋ ತರ ಇದೆ. ಸೊ ಅವಾಗ ನಮ್ಗೆ ಅನ್ಸಿದ್ದು ಇವು ಇಷ್ಟೊಂದು ಅಂದ್ರೆ ಈ ಚೇಂಜಸ್ ಇದೆಯಲ್ವಾ. ಮತ್ತೆ ಅವ್ರು ಪ್ರೇಮ್ ಸರ್ ಮಾತು ಹೇಳಿದ್ರು ಯಾವಾಗ್ಲೂ, ಕಾಸ್ಟ್ಯೂಮ್ ನೋಡಪ್ಪ, ಈಗ ಒಂದು ಕಾಲರ್ ದೊಡ್ಡದೋ ಒಂದು ಕಾಲರ್ ಹಾಕ್ಬಿಟ್ಟು ಒಂದು ಬೂಟ್ ಕಟ್ ಹಾಕ್ಬಿಟ್ರೆ 70s ಅಂತ ಗೊತ್ತಾಗ್ಬಿಡುತ್ತೆ. ಬಟ್ ನಾವು ಅದನ್ನ ತೋರಿಸಿದ್ರೆ ಈ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಿದ್ವಿ, ಅದನ್ನೇ ತೋರಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಅದು ಬೇರೆನೂ ಮಾಡ್ಬೋದು. ಬಟ್ ನಾವೇನಂದ್ರೆ ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ಏನೋ ಸಮಥಿಂಗ್ ಚೇಂಜಸ್ ಅಂತ ತೋರಿಸ್ಬೇಕು, ಸಮಥಿಂಗ್ ಸ್ಪೆಷಲ್ ನಾವು ಸಿನಿಮಾದಲ್ಲಿ ತೋರಿಸ್ಬೇಕು ಅಂತ ಅಂದ್ಬಿಟ್ಟು. ಇಲ್ಲಿ ಇನ್ನೊಂದೇ ಅಂದ್ರೆ ಶಿಲ್ಪಾ ಶೆಟ್ಟಿ ಮೇಡಮ್ ಮತ್ತೆ ಸಂಜಯ್ ದತ್ ಸರ್, ಇವ್ರದೆಲ್ಲ ಏನು ಅಂತಂದ್ರೆ ಅವ್ರದ್ದು ದೊಡ್ಡ ಚಾಲೆಂಜ್, ನಮ್ಮ ಆರ್ಟಿಸ್ಟ್ಗಳದ್ದು ಅದೊಂದು ಒಂದು ದೊಡ್ಡದಾಗಿ ಒಂದು ಸಂಭ್ರಮನೆ ನಮ್ಗೆ. ಅದು ಇವ್ರನ್ನ ಒಪ್ಸೋದು ದೊಡ್ಡ ಒಂದು ಚಾಲೆಂಜ್ ಆದ್ರೆ ಅದನ್ನ ರೆಫರೆನ್ಸ್ ತೆಗೆದು ಈಗ ನಾವು 1000 ರೆಫರೆನ್ಸ್ ತೆಗೆದಿಟ್ಟಿರ್ತೀವಿ ಅಂತಂದ್ರೆ ಅದ್ರಲ್ಲಿ ತುಂಬಾ ಪರ್ಟಿಕ್ಯುಲರ್, ತುಂಬಾ ಅವ್ರನ್ನ ಅನಲೈಸ್ ಮಾಡಿ ಅವ್ರ ತಲೆ ಏನ್ ಹೋಗ್ತಾ ಇರುತ್ತೆ, ಇವ್ರು ಇದು ಸೂಟ್ ಆಗುತ್ತಾ ಅಂತ. ಬಟ್ ಆಮೇಲೆ ನಾವೇನ್ ಮಾಡೋದು ಅಂತಂದ್ರೆ ನಾವೇನ್ ಅನ್ಕೊಂಡಿರ್ತೀವಿ ಒಂದಷ್ಟು ರೆಫರೆನ್ಸ್, ಅದು ಸ್ಕೆಚ್ ಹಾಕ್ಸೋದು. ಈ ಆರ್ಟಿಸ್ಟ್ಗೆ ಈ ತರ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ ಅಂದ್ರೆ ಅದು ಸ್ಕೆಚ್ ಹಾಕ್ಸೋದು. ಸ್ಕೆಚ್ ಹಾಕ್ಸ್ಬಿಟ್ಟು ಆದ್ಮೇಲೆ ಅದನ್ನ ನೋಡ್ತಾರೆ, ಡೈರೆಕ್ಟರ್ ನೋಡ್ತಾರೆ, ಇದು ಮಾಡ್ತಾರೆ.
ಸ್ಕೆಚ್ ಹಾಕ್ಸಿದ್ಮೇಲೆ ಓಕೆನಾ ಇದು ಅಂತ ಅಂದ್ಬಿಟ್ಟು ಒಂದಷ್ಟು ಇದು ಮಾಡ್ತಾರೆ, ಒಂದಷ್ಟು ಅಲ್ಲೇ ಒಂದು ಚೇಂಜಸ್ ಹೇಳ್ತಾರೆ, ಈ ಥರ ಮಾಡೋಣ ಅಂತ. ಒಂದು 10 ಸೆಟಪ್ ಸ್ಕೆಚಸ್ ರೆಡಿ ಆದಮೇಲೆ ಅದನ್ನ ಡೈರೆಕ್ಟ್ ಹೋಗಿ ಅವ್ರ ಮನೆ ಹತ್ರ ಹೋಗ್ಬಿಟ್ಟು ಕಾಸ್ಟ್ಯೂಮು ಮತ್ತು ಆ ಹೇರ್ ಸ್ಟೈಲು, ಏನು ನಾವು ಅನ್ಕೊಂಡಿದ್ದ ಸ್ಟೈಲು ಅದನ್ನೆಲ್ಲ ಒಂದಷ್ಟು 10 ಚೆಕ್ ಮಾಡಿದ್ರೆ ಅದ್ರಲ್ಲಿ ಯಾವುದೊಂದು 2 ಫಿಕ್ಸ್ ಆಗೋದು. ಸೊ 2 ಫಿಕ್ಸ್ ಆದಮೇಲೆ ಅದರಲ್ಲಿ ಯಾವ್ದು ಬೆಸ್ಟ್ ಅನ್ನೋದು ತೊಗೊಂಡು ಅವ್ರಿಗೆ ಏನು ಪರ್ಫೆಕ್ಟಾಗಿ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣುತ್ತೆ ಅವ್ರಿಗೆ, ಈ ಬಿಫೋರ್ ಸಿನಿಮಾ ಮಾಡ್ಕೊಂಡ್ಬಂದಿರೋದ್ರಿಂದ ಇದಕ್ಕೆ ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣ್ತಾರೆ ಅಂತ ಅಂದ್ಮೇಲೆ ಅದನ್ನ ಫಿಕ್ಸ್ ಮಾಡಿದ್ದು. ಇನ್ನು ಶಿಲ್ಪಾ ಶೆಟ್ಟಿ ಮೇಡಮ್ ಮನೆಗೆ ಅಂತ ಒಂದು ಇಲ್ಲಿ ನಾವು ಬೆಂಗಳೂರಿಂದ ಬಾಂಬೆಯಿಂದ ಬೆಂಗಳೂರು ಒಂದು 5 ಸಲ ಓಡಾಡ್ಬಿಟ್ಟಿದ್ವಿ. ಆ ಕಾಸ್ಟ್ಯೂಮ್ ಅವ್ರದ್ದು ಹೆಂಗೆ ತುಂಬಾ ಪರ್ಟಿಕ್ಯುಲರ್ ಪ್ರೇಮ್ ಸರ್, ಆ ಬಾರ್ಡ್ರು ಕೂಡ ಹಿಂಗೆ ಇರಬೇಕು, ಈ ತರ ಇರಬಾರ್ದು ಅನ್ನೋದು ಆ ತರ ಅಷ್ಟು. ಮತ್ತೆ ಅವ್ರಿಗೆ ಇನ್ನೊಂದೇನಂದ್ರೆ ಅವ್ರು ಫ್ಯಾಷನ್ ಸೆನ್ಸ್ ಜಾಸ್ತಿ, ಶಿಲ್ಪಾ ಶೆಟ್ಟಿ ಮೇಡಮ್ಗೆ ಅದು ತುಂಬಾ ಫ್ಯಾಷನ್ ಆಗಿ ಇರೋದ್ರಿಂದ ಅವ್ರಿಗೂ ಒಪ್ಪಿಸ್ಬೇಕು. ಮತ್ತೆ ಅವ್ರಿಗೂ ಒಂದು ಅದಿರುತ್ತಲ್ಲ, ಅನ್ಕಂಫರ್ಟಬಲ್ ಫೀಲ್ ಆಗ್ಬಾರ್ದಲ್ಲ ಆರ್ಟಿಸ್ಟ್ಗೆ. ಸೊ ಇದೊಂದು ಸ್ವಲ್ಪ ನಮ್ಗೆ ಚೆನ್ನಾಗಿ ಕಾಣ್ತಿದ್ಯೋ ಅನ್ನೋ ಒಂಥರ. ಸೊ ಅದಕ್ಕೂ ಕೂಡ ಅದ್ರ ಮೇಲೆ ವರ್ಕ್ ಮಾಡೋದು, ಅದ್ರ ಮೇಲೆ ವರ್ಕ್ ಮಾಡಿ ಚೇತನ್ ಅಂತ ಕಾಸ್ಟ್ಯೂಮ್ ಡಿಸೈನರು ಅವರು ನಾವೆಲ್ಲ ಕೂತ್ಕೊಂಡು, ಪ್ರೇಮ್ ಸರ್ ಮತ್ತೆ ನಮ್ಮ ಮಂಜುನಾಥ್ ಡೇಸ್ ಅವರು ಎಲ್ಲ ಕೂತ್ಕೊಂಡು ಏನ್ ಮಾಡ್ಬೋದು, ಸಮಥಿಂಗ್ ಡಿಫ್ರೆಂಟ್ ಅಂದ್ರೆ ಇನ್ನೇನ್ ಮಾಡೋದು ಒಂದಷ್ಟು ಹಳೆ ಸಿನಿಮಾ ಗ್ಲಾನ್ಸ್ ಮಾಡಿ ಅದಕ್ಕೆ ಇನ್ನ ಸ್ವಲ್ಪ ಪ್ರಿಂಟಿಂಗ್ ಅಂದ್ರೆ ನಾವು ಏನ್ ತೋರಿಸ್ಬೋದು ಅಂತ ಅನ್ಬಿಟ್ಟು ಡಿಟೇಲ್ ಆಗಿ ಕೂತ್ಕೊಂಡು ಮಾಡಿದ್. ಆಮೇಲಿಂದ ಈ ಒಂದು ಔಟ್ಲುಕ್ ಸಿಕ್ತು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.